ಸರ್ ವಾಚಬಲ್ ಮೂವಿ ದಟ್ಸ್ ಆಲ್. ಥ್ಯಾಂಕ್ ಯು. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಸೂಪರ್ ಅಣ್ಣ ಫಿಲಮ್ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇದೆ. ಅದೇ ನನಗೆ ಇಷ್ಟ ಆಗಿದ್ದು. ಸೂಪರ್ ಆಗಿದೆ ಅಣ್ಣ, ಚೆನ್ನಾಗಿದೆ. ಥ್ಯಾಂಕ್ ಯು. ಸೆಂಟಿಮೆಂಟ್ ಸರ್ ಸೂಪರ್ ಆಗಿದೆ ಅಣ್ಣ. ಫಿಲಮ್ ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ ಫೈನ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಜಾಸ್ತಿ ಮಾತಾಡೋಕ್ಕಲ್ಲ, ದಯವಿಟ್ಟು ನಮ್ಗೆ ಹುಷಾರು ಪೇಷೆಂಟು ಬೇಜಾರು. ತುಂಬ ಅದ್ಭುತ ಪ್ರವೀಣ್ ಆ್ಯಕ್ಟಿಂಗ್ ಆಗಲಿ, ಬಟ್ ಆ್ಯಕ್ಷನ್ ಮೂವಿಲಿ ಫಸ್ಟ್ ಟೈಮ್ ಈ ಥರ ಇಷ್ಟು ಆ್ಯಕ್ಟಿಂಗ್ ಮಾಡಿದ್ರು, ಭಾಳ ಅದ್ಭುತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್, ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಟೋಟಲ್ ಲವ್ ಸ್ಟೋರಿ, ಸೆಂಟಿಮೆಂಟು, ರೌಡಿಸಮ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಸಿನಿಮಾ ಏನು ಅನ್ನಿಸ್ತು, ಏನು ಇಷ್ಟ ಆಯಿತು ಸರ್? ಎಲ್ಲ ಚೆನ್ನಾಗಿದೆ ಸರ್. ಫಸ್ಟ್ ಹಾಫು ಏನೋ ಲವ್ ಸಬ್ಜೆಕ್ಟ್ ಇದೆ. ಸೆಕೆಂಡ್ ಹಾಫ್ ಅದೊಂದು ಸ್ವಲ್ಪ ಮಂಗಳೂರು ಕಡೆ ಅದು ಏನು ಒಂದು ರೌಡಿಸಮ್ ನಡೀತದೆ, ಮೀನು ಹರಾಜ್ದು ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ಸೂರ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರವೀಣ್ ಅವರು ಅಲ್ಟಿಮೇಟ್ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಏನು ಇಷ್ಟ ಆಯ್ತಮ್ಮ ಸಿನಿಮಾದಲ್ಲಿ? ಮಾತಾಡಿ ಪರವಾಗಿಲ್ಲ. ಚೆನ್ನಾಗಿದೆ ಕಣಪ್ಪ, ಮಾಸ್ ಆಗಿದೆ. ಪ್ರವೀಣ್ ಅವ್ರ ಬಗ್ಗೆ ಹೇಳೋದು. ಆ್ಯಕ್ಷನ್ ಚೆನ್ನಾಗಿದೆ, ಲವ್ ಸ್ಟೋರಿ ಎಮೋಷನ್ಸ್ ಎಲ್ಲ ತುಂಬ ಕ್ಯಾರಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿದೆ ಹೊಸದಾಗಿ, ಚೆನ್ನಾಗಿ ಒಂಥರ ಹೊಸ ರೀತಿಲಿದೆ. ಕತೆ ವಿಭಿನ್ನವಾಗಿದೆ. ಸೊ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿರ್ತೀವಿ. ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಒಂಥರ ಹೊಸ ಗಡ್ಸು ವಾಯ್ಸು, ಆ ಧ್ವನಿ ಡಿಫ್ರೆಂಟ್ ಇದರಲ್ಲಿ ಒಪಿನಿಯನ್ ಮಾಡಿದ್ದಾರೆ. ನೋಡೋದಕ್ಕೆ ಹೊಸ ಥರ ಇದೆ. ಲವರ್ ಬಾಯ್ ಆಗಿ ಮಾಡ್ತಾಯಿದ್ರು. ಆ್ಯಕ್ಷನ್ ಮೂವೀಸಲ್ಲಿ ಮಾಸ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಸೂರ್ಯ ಕುಂದರ್ ಅವರ ನಿರ್ದೇಶನ ಅದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಫಿಲಮ್ಗಳು ತುಂಬ ಕಡಿಮೆ ಆಗಿದೆ. ಆಮೇಲೆ ಮೊನ್ನೆ ಮೀಡಿಯಾಗಳೆಲ್ಲ ನೋಡಿದ್ರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಏನಾಗಿದೆ, ಒಳ್ಳೆ ಫಿಲಮ್ಗಳು ಬರ್ತಾಯಿಲ್ಲ, ಈ ರೀತಿ ಅವಾಂತರಗಳು ಮಾಡ್ಕೊತಾ ಇದ್ದಾರೆ. ಆದರೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಕನ್ನಡಿಗರೆಲ್ಲ ಒಂದು ಜೀವನದಲ್ಲಿ ಮನೋರಂಜನೆ ಎಷ್ಟು ಮುಖ್ಯ, ಸಿನಿಮಾಗಳು ಅಷ್ಟೇ ಮನೋರಂಜನೆ ಬೇಕು ಮನುಷ್ಯರಿಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ನೋಡ್ಬೋದು. ಯೂತ್ಸ್ಗೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ರೌಡಿಸಮ್ ಮಾಡಿದ್ರೆ ಲಾಸ್ಟಿಗೆ ಸಾಯ್ತಾರೆ ಅನ್ನೋದು ಒಂದು ಕೊಟ್ಟಿದ್ದಾರೆ, ನೋಡ್ಬೋದು.